ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ರಾಘವ್ ಮಾತಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಯೂಟ್ಯೂಬ್ ಬಂದಿರಲಿಲ್ಲ, ವಿಡಿಯೋಸ್ ಮಾಡಿರಲಿಲ್ಲ. ಪರ್ಸ್ನಲ್ ಕೆಲಸಗಳಿತ್ತು, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಹೋಪ್ ನಿಮ್ಮ ಟ್ರೇಡಿಂಗು ಚೆನ್ನಾಗಿ ನಡೀತಾ ಇದೆ. ನಾನು ಒಂದು ಪ್ಲ್ಯಾನ್ ತೊಗೊಂಡ್ಬಂದಿದ್ದೀನಿ. ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡಬೇಕು ಅಂತ. ಟ್ರೇಡಿಂಗ್ ಕಲಿಸೋ ಒಂದು ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಟ್ರೇಡಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕ್ಲಾಸಸ್ಸಲ್ಲಿ ನಾನು ಯಾವೆಲ್ಲ ಟಾಪಿಕ್ ಕವರ್ ಮಾಡ್ತೀನಿ ಅಂತ ನಾನು ಇಲ್ಲಿ ಜಸ್ಟ್ ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪ್ಲ್ಯಾನ್ ಪ್ರಕಾರ ನಾನು ಹೇಳಿ ಕೊಡ್ತೀನಿ. ಈ ಬೇಸಿಕ್ ಟು ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನಿಮಗೆ ನಾನು ಕಲಿಸ್ಬೇಕು ಅಂತ ಒಂದು ಪ್ಲ್ಯಾನ್ನ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಟ್ರೇಡಿಂಗ್ ಬೇಸಿಕ್ಕಿಂದ ಸ್ಕ್ರ್ಯಾಚಿಂದ ಹಿಡಿದು ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ಯಾರೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರು ನನಗೆ ಪರ್ಸ್ನಲಿ ಕರೆ ಮಾಡಿ ತಿಳಿಸಿ, ನಾವು ಆದಷ್ಟು ಬೇಗ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಆನ್ಲೈನ್ ಕ್ಲಾಸಸ್ ಇರುತ್ತೆ, ಝೂಮ್ ಮೀಟಿಂಗಲ್ಲಿ ನಾವು ಕ್ಲಾಸಸ್ನ ತಗೊಳ್ಳೋಣ. ಕರ್ನಾಟಕ ಜನತೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋಸ್ನ ನೋಡಿದ್ದೀರಾ, ತುಂಬ ವಿಡಿಯೋಸಲ್ಲಿ ನಾನು ತುಂಬ ಸ್ಟ್ರಾಟಜೀಸು, ಇಂಡಿಕೇಟರ್ಸ್ ಬಗ್ಗೆ ಹೇಳಿದ್ದೀನಿ. ತುಂಬ ಸ್ಟೈಲ್ಸ್ ಬಗ್ಗೆ ಹೇಳಿದ್ದೀನಿ. ಎಂಟ್ರಿ ಎಕ್ಸಿಟ್ ಬಗ್ಗೆನೂ ಹೇಳಿದ್ದೀನಿ. ಬೇಸಿಕ್ ನಾನು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೆ ಕೂಡ. ಇವಾಗ ನಾನು ಸೂಪರ್ ಅಡ್ವಾನ್ಸ್ ಲೆವೆಲ್ ಏನು ನಾನು ಪ್ಲ್ಯಾನ್ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಅದರ ಪ್ರಕಾರ ನಾನು ಪ್ರತಿಯೊಬ್ಬರಿಗೆ ನಾನು ಕಲಿಸ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ, ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಕ್ಲಾಸಸ್ನ ಜಾಯಿನ್ ಆಗಬೇಕು. ಇದು ಪೇಯ್ಡ್ ಕ್ಲಾಸಸ್ ಇರುತ್ತೆ. ಸುಮ್ಮನೆ ಫ್ರೀ ಕ್ಲಾಸಸ್ ತಗೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ ನಾನು. ಯಾರೆಲ್ಲ ರಿಯಲಿ ಇಂಟ್ರೆಸ್ಟೆಡ್ ಇದ್ದೀರಾ, ಅವರು ಫೀಸ್ನ ಪೇಯ್ಡ್ ಮಾಡಿ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಬೇಸಿಕಲ್ಲಿ ನಾವು ಫಸ್ಟು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಟೈಪ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ಸು, ರೋಲ್ ಆಫ್ ಬ್ರೋಕರ್ಸು, ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್, ಟೈಪ್ಸ್ ಆಫ್ ಟ್ರೇಡಿಂಗ್ ಸ್ಟೈಲ್ಸ್, ವಾಟ್ ಈಸ್ ಇಕ್ವಿಟಿ ಟ್ರೇಡಿಂಗ್, ಕಮೋಡಿಟಿ ಟ್ರೇಡಿಂಗ್, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್, ಮಾರ್ಕೆಟ್ ಅನಾಲಿಸಿಸ್, ಸ್ಕ್ಯಾನರ್ಸ್ ಆ್ಯಂಡ್ ಆ್ಯಪ್ಸ್ ಟು ಪಿಕ್ ಬೆಸ್ಟ್ ಸ್ಟಾಕ್ಸ್, ಹೌ ಟು ಬೈ ಆ್ಯಂಡ್ ಸೆಲ್ ಸ್ಟಾಕ್ಸ್, ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಇನ್ ಟ್ರೇಡಿಂಗ್. ಇದು ಬೇಸಿಕ್ ಪ್ಲ್ಯಾನ್. ಫಸ್ಟ್ ಬೇಸಿಕ್ ಹೇಳ್ಕೊಡ್ತೀವಿ. ಇದು ಬೇಸಿಕ್ಕು. ಫಸ್ಟ್ ಇದನ್ನು ನಾವು ನಮ್ಮ ಬೇಸಿಕ್ನ ಫೌಂಡೇಶನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡಿದ್ರೆ ನಮಗೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ನಾವು ಹೋಗ್ತೀವಿ. ಅಡ್ವಾನ್ಸ್ ಲೆವೆಲಲ್ಲಿ ನಾವು ಏನು ಕಲಿತೀವಿ ಅಂದರೆ ಕ್ಯಾಂಡಲ್ ಸ್ಟಿಕ್ ಟೈಪ್ಸು, ಅದರ ಪ್ಯಾಟರ್ನ್ಸು, ಐಡೆಂಟಿಫೈಯಿಂಗ್ ದ ಟ್ರೆಂಡು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ಸು, ಮತ್ತು ಟ್ರೆಂಡ್ ಲೈನ್ ಹೇಗೆ ಡ್ರಾ ಮಾಡ್ತಾರೆ, ಟ್ರೆಂಡ್ ಲೈನ್ ಅಂದರೆ ಏನು, ಫಂಡಮೆಂಟಲ್ ಅನಾಲಿಸಿಸ್, ಡೀಪ್ ಡೈವ್, ತುಂಬ ಒಳಗಡೆ ಹೋಗಿ ಡೀಪಾಗಿ ಕಲಿಯೋದಕ್ಕೆ ಡೀಪ್ ಡೈವ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ, ಪ್ರೈಸ್ ಅರ್ನಿಂಗ್ ರೇಷೋ, ಇದೆಲ್ಲ ಅದ್ರ ಒಳಗಡೆ ಬರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್, ಡೀಪ್ ಡೈವ್, ತುಂಬ ಒಳಗಡೆ ಹೋಗಿ ಕಲಿಯೋದು, ಅದಕ್ಕೆ ಡೀಪ್ ಡೈವ್ ಅಂತ. ಇದರ ಒಳಗಡೆ ಚಾರ್ಟ್ ಪ್ಯಾಟರ್ನ್ಸ್ ಬರುತ್ತೆ, ಟೆಕ್ನಿಕಲ್ ಇಂಡಿಕೇಟರ್ಸ್ ಬರುತ್ತೆ, ಬ್ರೇಕ್ಔಟ್ ಟ್ರೇಡಿಂಗ್ ಅಂದರೆ ಏನು, ಆಪ್ಷನ್ ಚೈನ್ ಅನಾಲಿಸಿಸ್ನ ನಾವು ಹೇಳ್ಕೊಡ್ತೀವಿ. ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡಿಂಗ್ ಪ್ಲ್ಯಾನ್ ವಿತ್ ಸ್ಟ್ರಾಟಜಿ, ಎಂಟರ್ ಆ್ಯಂಡ್ ಎಕ್ಸಿಟ್, ಟ್ರೇಡ್ನ ಎಂಟರ್ ಮತ್ತು ಎಕ್ಸಿಟ್ ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀವಿ. ಸೂಪರ್ ಅಡ್ವಾನ್ಸ್ ಲೆವೆಲಲ್ಲಿ ನಾವು ಏನು ಕಲಿಸ್ತೀವಿ ಅಂದರೆ ಸಪ್ಲೈ ಡಿಮಾಂಡ್ ಫಸ್ಟು,
ಆಮೇಲೆ ಬರೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಚೋಚ್, MSS, BOS, ಲಿಕ್ವಿಡಿಟಿ, ಇಂಡ್ಯೂಸ್ಮೆಂಟ್ಸ್, ಪಾಯಿಂಟ್ ಆಫ್ ಇಂಟ್ರೆಸ್ಟ್, ಆರ್ಡರ್ ಬ್ಲಾಕ್ಸ್, ಮಿಟಿಗೇಷನ್, ಫೇರ್ ವ್ಯಾಲ್ಯೂ ಗ್ಯಾಪ್, ಪ್ರೀಮಿಯಂ ಅಂಡ್ ಡಿಸ್ಕೌಂಟ್ ಏರಿಯಾ, ಸ್ಮಾರ್ಟ್ ಮನಿ ಟ್ರ್ಯಾಪ್ಸ್, ಆರ್ಡರ್ ಫ್ಲೋ, ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂದರೆ ಏನು, ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂದರೆ ಏನು, ಬ್ರೇಕರ್ ಬ್ಲಾಕ್ಸ್, ಮಿಟಿಗೇಷನ್ ಬ್ಲಾಕ್ಸ್, ಆಮೇಲೆ ಲಾಸ್ಟಲ್ಲಿ ಫಾರೆಕ್ಸ್ ಟ್ರೇಡಿಂಗ್. ಸೊ ಇಷ್ಟು ನಾನು ಕವರ್ ಮಾಡ್ತೀನಿ. ಸೊ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸು ಕವರ್ ಆಗುತ್ತೆ. ಅದರ ಜೊತೆಗೆ ಸೂಪರ್ ಅಡ್ವಾನ್ಸ್ ಲೆವೆಲ್ಲು ನಾನು ಕಲಿಸ್ಬೇಕು ಅಂತ ಪ್ಲ್ಯಾನ್ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಝೂಮ್ ಆ್ಯಪಲ್ಲಿ ಇರುತ್ತೆ. ಸೊ ನಾನು ಅದಕ್ಕೆ ಒಂದು 110 ಪೇಜ್ದು PPT ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಕ್ರ್ಯಾಚಿಂದ ಹಿಡಿದು ಅಡ್ವಾನ್ಸಿಂದ ಹಿಡಿದು ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಪ್ರತಿಯೊಬ್ಬ ಟ್ರೇಡಿಂಗ್ನ ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ಕಲಿಸೋದು ನನ್ನ ಇಚ್ಛೆ. ಸೊ ಇದು ಪೇಯ್ಡ್ ಕ್ಲಾಸಸ್ ಇರುತ್ತೆ, ಫ್ರೀ ಇರಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಲಿಯೋಕ್ಕೆ ಅವರು ನನಗೆ ಕರೆ ಮಾಡಿ, ನನಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಫೀಸ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದರೆ ನಾನು ಕಲ್ಸೋಕ್ಕೆ ರೆಡಿ ಇದ್ದೀನಿ. ಫ್ರೀಯಾಗಿ ಕಲಿತೀನಿ ಅಂದವ್ರಿಗೆ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ ಫ್ರೀಯಾಗಿ. ಸೊ ಯಾರು ದುಡ್ಡು ಕೊಟ್ಟಿರ್ತಾರೋ ಅವ್ರಿಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಮತ್ತು ಅವರು ಮನಸ್ಸಿಂದ ಕಲಿತಾರೆ. ಫ್ರೀ ಆಗಿದ್ದರೆ ಕಲ್ತ್ರೆ ಕಲಿಯೋಣ, ಬಿಟ್ಟರೆ ಬಿಡೋಣ, ಏನು ಹೆಂಗಾದ್ರೂ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಫ್ರೀಯಾಗಿ ಕಲಿಸಿದ್ರೆ. ಸೊ ನೀವು ಪೇಯ್ಡ್ ಮಾಡಿದ್ರೆ ನಾನು ಕಲಿಸ್ತಾ ಇರೋ ಈ ಒಂದು ಏನು ಸಬ್ಜೆಕ್ಟ್ಗೆ ನೀವು ಪೇ ಮಾಡಿರ್ತೀರ ಅಂದರೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಇಟ್ಕೊಂಡೇ ನೀವು ಕಲಿಯೋಕ್ಕೆ ಬಂದಿದ್ದೀರಾ, ಅದಕ್ಕೆ ಫೀಸ್ ಪೇಯ್ಡ್ ಮಾಡಿ ಬಂದಿದ್ದೀರಾ ಅಂದರೆ ನಿಮಗೆ 100% ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಕಲಿಯೋಕ್ಕೆ. ಸೊ ನನ್ನ ನಂಬರು ನಿಮಗೆ ಬೇಕು ಅಂದರೆ, ಸೊ ಇಲ್ಲಿ ನಾನು ನನ್ನ ನಂಬರ್ನ ಟೈಪ್ ಮಾಡ್ತೀನಿ. ಸೊ ದಯವಿಟ್ಟು ಫ್ರೀಯಾಗಿ ಕಲಿಸಿ ಅಂತ ಯಾರು ಕಾಲ್ ಮಾಡಿ ನನಗೆ ಹೇಳಬೇಡಿ. ಫ್ರೀಯಾಗಿ ಯಾರಿಗೂ ನಾನು ಕ್ಲಾಸ್ ತಗೊಳ್ಳೋದಿಲ್ಲ, ಇದಕ್ಕೆ ಫೀಸ್ ಅಂತ ಇದೆ. ಸೊ ನನ್ನ ನಂಬರು 43118142. ಸೊ ಈ ನಂಬರ್ಗೆ ನೀವು ಕರೆ ಮಾಡಿ. ಸೊ ಕರೆನ ನನಗೆ ಡೈರೆಕ್ಟ್ ಆಗಿ ಕಾಲ್ ಬರುತ್ತೆ. ನನ್ನ ಹೆಸರು ರಾಘವ್ ಅಂತ. ಸೊ ಈ ನನ್ನ ನಂಬರ್ ಇದು. ಕರೆ ಮಾಡಿ ತಿಳಿಸಿ ಇಂಟ್ರೆಸ್ಟ್ ಇದ್ದರೆ. ಯಾರೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು ನನಗೆ ಕರೆ ಮಾಡ್ಬೋದು. ಇದು ನನ್ನ ನಂಬರು, ಇದು ನನ್ನ ಹೆಸರು. ಸೊ ಬೇಸಿಕಲ್ಲಿ ಈ 14 ಪಾಯಿಂಟ್ಸ್ನ ಕವರ್ ಮಾಡ್ತೀನಿ ಬೇಸಿಕಲ್ಲಿ. ಸೊ ಅಡ್ವಾನ್ಸ್ ಲೆವೆಲಲ್ಲಿ 13 ಪಾಯಿಂಟ್ಸ್ ಇದೆ. ಅಡ್ವಾನ್ಸ್ ಲೆವೆಲಲ್ಲಿ ತುಂಬ ಡೀಪ್ ಡೈವ್ ಅಂದರೆ ತುಂಬ ಒಳಗಡೆ ಹೋಗಿ ಕಲಿಯೋದು ಅಂತ ಅರ್ಥ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಡೀಪ್ ಡೈವ್, ಟೆಕ್ನಿಕಲ್ ಅನಾಲಿಸಿಸ್ ಡೀಪ್ ಡೈವ್, ಪ್ರತಿಯೊಂದನ್ನು ಒಳಗಡೆ ಹೋಗಿ ತಿಳ್ಕೊಳ್ಳೋದು ಅಂತ ಅರ್ಥ ಡೀಪ್ ಡೈವ್ ಅಂದರೆ. ಸೊ ಆಪ್ಷನ್ ಚೈನ್ ಅನಾಲಿಸಿಸು, ಬ್ರೇಕ್ಔಟ್ ಟ್ರೇಡಿಂಗು, ರಿಸ್ಕ್ ಮ್ಯಾನೇಜ್ಮೆಂಟು, ಟ್ರೇಡಿಂಗ್ ಪ್ಲಾನ್ ವಿತ್ ಸ್ಟ್ರಾಟಜಿ. ಸೊ ಇದರಲ್ಲಿ ಇಂಡಿಕೇಟರ್ಸ್ ಕೂಡ ಬರುತ್ತೆ. ಸೊ ನಾರ್ಮಲಿ ನಾನು ಇಂಡಿಕೇಟರ್ಸ್ ಇಟ್ಕೊಂಡು ಟ್ರೇಡ್ ಮಾಡಲ್ಲ. RSI, ಬಾಲಿಂಜರ್ ಬ್ಯಾಂಡ್, ಸ್ಟಾಚ್ ಇವೆಲ್ಲ ಹಾಕೊಂಡು ನಾನು ಟ್ರೇಡ್ ಮಾಡಲ್ಲ. ಸೊ ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸ್ ಆಗಿರುತ್ತೆ. ಸೊ ನಾನು ಟ್ರೇಡ್ ಮಾಡೋದು ಸೂಪರ್ ಅಡ್ವಾನ್ಸ್ ಸ್ಟ್ರಾಟಜಿಯಿಂದ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಸಪ್ಲೈ ಡಿಮ್ಯಾಂಡ್ ಯೂಸ್ ಮಾಡಿಕೊಂಡು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ನಾನು ಟ್ರೇಡ್ ಮಾಡ್ತೀನಿ. ಸೊ ಆರ್ಡರ್ ಬ್ಲಾಕ್ಸ್ ಇದೆ ನೋಡಿ, ಆರ್ಡರ್ ಬ್ಲಾಕ್ಸ್. ಸೊ POI ಈ ಬೇಸ್ ಮೇಲೆ ನಾನು ಟ್ರೇಡ್ ಮಾಡ್ತೀನಿ. ಇದೆಲ್ಲ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಈ ನಂಬರ್ಗೆ ಕರೆ ಮಾಡಿ. ಫೀಸು ಈ 3 ಬೇಸಿಕ್ಕಿಂದ ಅಡ್ವಾನ್ಸಿಂದ ಪ್ಲಸ್ ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ಕಲಿಸೋಕ್ಕೆ ನಾನು ಫೀಸ್
ನಾ ಚಾರ್ಜ್ ಮಾಡ್ತೀನಿ. ಇದು ನೀವು ಕಲಿಯೋವರೆಗೂ ನಾನು ಕಲಿಸ್ತಾನೆ ಇರ್ತೀನಿ. ನೀವು ಒಂದು ಸಲ ನೀವು ಕಲಿತ್ರೆ ಆಲ್ಮೋಸ್ಟ್ 2 to 3 months ವರೆಗೂ ಕ್ಲಾಸಸ್ ನಡೀತಾ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಅಷ್ಟು ಗ್ರಾಸ್ಪಿಂಗ್ ಪವರ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಇರುತ್ತೆ. ಸೊ ನೀವು ಕೊಟ್ಟಿದ್ದು ದುಡ್ಡು ನಿಮಗೆ ಪರ್ಫೆಕ್ಟ್ ಆಗಿ ನೀವು ಕಲಿಯೋವರೆಗೂ ನನ್ನ ಕೇಳ್ತಾ ಇರ್ಬೋದು, ಕಲಿತಾ ಇರ್ಬೋದು. ಸೊ ದುಡ್ಡು ನೀವು ಕೊಟ್ಟಿದ್ದು ವೇಸ್ಟ್ ಹೋಗಬಾರ್ದು. ಸೊ ಅದಕ್ಕೆ ನಾನು ಇದಕ್ಕೆ ಒಂದು ರೇಟ್ನ ಫಿಕ್ಸ್ ಮಾಡಿದ್ದೀನಿ. ಸೊ ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ನಂಬರ್ಗೆ ಕರೆ ಮಾಡಿ ಫೀಸ್ ಕೇಳಬಹುದು. ಸೊ ಇಷ್ಟು ಸೂಪರ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇಷ್ಟು ಬರುತ್ತೆ. ಸೊ ಇನ್ಕ್ಲೂಡಿಂಗ್ ಫಾರೆಕ್ಸ್ ಟ್ರೇಡಿಂಗ್ನು ನಾನು ಕಲಿಸ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ನನಗೆ ನನ್ನ ನಂಬರ್ಗೆ ಕರೆ ಮಾಡಿ. ಸೊ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ನ ತಗೋಬಹುದು. ಸೊ ಇಷ್ಟು ನನ್ನ ಪ್ಲಾನ್ ಇದೆ. ಸೊ ತುಂಬಾ ದಿನ ಆಯಿತು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿಲ್ಲ. ಸೊ ಫ್ರೀಯಾಗಿ ತುಂಬಾ ಜನಕ್ಕೆ ಹೇಳ್ತಾ ಹೋದ್ರೆ ಇಂಟ್ರೆಸ್ಟ್ ಕೊಟ್ಟು ಯಾರು ಕಲಿಯಲ್ಲ. ಸೊ ಅದಕ್ಕೆ ನಾವು ಫೀಸ್ ಕೊಟ್ವಿ ಅಂದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ, ನಮ್ಮ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಒಂದು ಮನಸ್ಸಲ್ಲಿ ಇರುತ್ತೆ. ಸೊ ಅದಕ್ಕೆ ಫೀಸ್ ನಾನು ಚಾರ್ಜ್ ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ ಇದೆ. ಸೊ ನೀವು ಕೊಟ್ಟಿರೋ ಫೀಸ್ಗೆ ನಾನು ಕರೆಕ್ಟಾಗಿ ಕಲಿಸ್ತೀನಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಪರ್ಫೆಕ್ಟ್ ಮಾಡ್ತೀನಿ. ನಿಮಗೆ ವರ್ಲ್ಡಲ್ಲಿ ಯಾವ ಟ್ರೇಡರು ಪರ್ಫೆಕ್ಟ್ ಇಲ್ಲ. ಸೊ ನನಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟು ಪ್ರತಿಯೊಂದು ಪಾಯಿಂಟನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ನನ್ನ ಕ್ಲಾಸಸ್ನ ಯಾರೆಲ್ಲ ಜಾಯಿನ್ ಆಗ್ತೀರಾ, ಆಗಕ್ಕೆ ಇಚ್ಛೆ ಪಡ್ತೀರಾ, ಅವರು ಈ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಸೊ ಮಿನಿಮಮ್ 10 ಸ್ಟೂಡೆಂಟ್ಸ್ ಬಂದರೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಮಿನಿಮಮ್ 10 ಸ್ಟೂಡೆಂಟ್ಸ್ ಬರಬೇಕು. ಸೊ ಒಬ್ಬರು ಇಬ್ಬರು ಆದರೆ ಅದು ಮತ್ತೆ ಒಂದು ಸ್ವಲ್ಪ ದಿನದಲ್ಲಿ ಮತ್ತೆ ಒಂದು ಇಬ್ಬರು ಬಂದರೆ ಅವು ಹೆಂಗಾಗುತ್ತೆ ಅಂದರೆ ಸಬ್ಜೆಕ್ಟು ನಾವು ಹಿಂದೆ ಮುಂದೆ ಆಗ್ಬಿಡುತ್ತೆ. ಅವ್ರಿಗೆ ಮತ್ತೆ ಸ್ಟಾರ್ಟಿಂಗಿಂದ ಹೇಳಬೇಕು, ಮತ್ತೆ ಇವ್ರಿಗೆ ಒಂದು ಅಡ್ವಾನ್ಸ್ ಲೆವೆಲ್ವರೆಗೂ ಬಂದಿರ್ತೀವಿ. ಸೊ ಹೀಗೆ ಆಗಬಾರ್ದು. ಒಂದು 10 ಸ್ಟೂಡೆಂಟ್ಸು ಆದರೆ ನಾನು 10 ಸ್ಟೂಡೆಂಟ್ಸ್ಗೆ ಒಟ್ಟಿಗೆ ಪಾಠ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಮಾಡಿ, ಕರೆ ಮಾಡಿ ವಿಚಾರಿಸಿ. ಸೊ ಸೂಪರ್ ಅಡ್ವಾನ್ಸ್ ಲೆವೆಲ್ ಯಾರೆಲ್ಲ ಪರ್ಫೆಕ್ಟ್ ಆಗ್ತೀರಾ, ಇನ್ನೊಂದು ನನ್ನ ಹತ್ತಿರ ICT ಕಾನ್ಸೆಪ್ಟ್ ಅಂತ ಇದೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಅವರು ನನಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಫೀಸ್ ಕೊಡೋಕೆ ರೆಡಿ ಇದ್ದವ್ರು ಮಾತ್ರ ಕಾಲ್ ಮಾಡಿ. ಫ್ರೀಯಾಗಿ ಕಲಿಸು ಅಂದರೆ ನಾನು ಕಲಿಸೋದಿಲ್ಲ ಸ್ನೇಹಿತರೆ, ಐ ಆಮ್ ಸಾರಿ. ಸೊ ಇಂಟ್ರೆಸ್ಟ್ ಇದ್ದವರು ಕರೆ ಮಾಡಬಹುದು, ಜಾಯಿನ್ ಆಗಬಹುದು, ಕ್ಲಾಸಸ್ನ ಕಲಿಬಹುದು. ಥ್ಯಾಂಕ್ ಯು. ತುಂಬ ಕಡಿಮೆ ಫೀಸ್ ಇದೆ. ಮತ್ತೊಂದು ಹೇಳ್ತೀನಿ, ಪ್ರತಿಯೊಬ್ಬರು ನಾನು ಆಲ್ಮೋಸ್ಟ್ ಚೆಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಜನ ಏನು ಟ್ರೇಡಿಂಗ್ನ ಹೇಳ್ಕೊಡ್ತಾರೆ, ಪ್ರತಿಯೊಬ್ಬರದು ಬೇರೆ ಬೇರೆ ಸ್ಟ್ರಾಟಜೀಸ್ ಇರುತ್ತೆ. ತುಂಬ ಜನ ಆಲ್ಮೋಸ್ಟ್ ಇಂಡಿಕೇಟರ್ಸ್ನ ಯೂಸ್ ಮಾಡಿ, ಅಂದರೆ RSI, ಬಾಯ್ಲಿಂಜರ್ ಬ್ಯಾಂಡ್, ಸ್ಟಾಚ್, ಮತ್ತು ಅವರು ಕೆಲವೊಂದು ಪರ್ಸ್ನಲ್ ಆಗಿ ಇಂಡಿಕೇಟರ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅದು ಬ್ರೇಕ್ ಆದಮೇಲೆ ಟ್ರೇಡ್ ತಗೋಬೇಕು ಅಂತ ನಾನು ತುಂಬ ಜನನ ಕೇಳ್ಪಟ್ಟಿದ್ದೀನಿ. ತುಂಬ ನಾನು ಕ್ಲಾಸಸ್ನ ನಾನು ನೋಡಿದ್ದೀನಿ. ಸೊ ಫೀಸು ತುಂಬ 30,000, 50,000, 60,000 ಈ ಥರ ಚಾರ್ಜ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಅವರ ಸ್ಟ್ರಾಟಜಿನ ಹೇಳ್ಕೊಡೋಕ್ಕೆ. ನಿಮಗೆ ವಿತೌಟ್ ಇಂಡಿಕೇಟರ್ ಸೂಪರ್ ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂತ ನಿಮಗೆ ಮನಸ್ಸು ಇತ್ತು, ಇಚ್ಛೆ ಇತ್ತು ಅಂದರೆ ಈ ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಕಲಿಸ್ತೀನಿ. ಸೊ ತುಂಬ ಕಡಿಮೆ ಫೀಸ್ ಇದೆ, ತುಂಬ ಕಡಿಮೆ ಫೀಸ್ ಚಾರ್ಜ್ ಮಾಡ್ತೀನಿ.
ತುಂಬ ಕಡಿಮೆ ಫೀಸಲ್ಲಿ ನಿಮಗೆ ಸೂಪರ್ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಕಲಿಸ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದವರು ಕರೆ ಮಾಡಿ ಫೀಸ್ ಕೇಳಿ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು.